ನಾಡಿಗೆಲ್ಲ ಇವತ್ತು ಕಾರುಣಿವೆ ಹಬ್ಬ ಐತಿ. ಎಲ್ಲರೂ ಬಸವಣ್ಣಗ ನನ್ನಪ್ಪ ಬಸವಣ್ಣಗ ನೈವೇದ್ಯ ಮಾಡಿ ಮೈ ತೊಳೆದು ರಂಗರಂಗಿನ ಬಣ್ಣ ಹಚ್ಚಿ ಎಲ್ಲ ತಯಾರಿ ಮಾಡಿ ಊರಾಗ ಮೆರವಣಿಗೆ ತಗೊಂಡು ಹೊಂಟಾರ. ಆದರೆ ನಾ ಅದೆಲ್ಲ ಮಾಡಕ್ ಆಗುವಲ್ದ ಯಪ್ಪ, ಆಗುವಲ್ದ. ಯಾಕಂದ್ರ ನನ್ನ ಬಸವಣ್ಣಗಳು ನನ್ನ ಮನ್ಯಾಗ ನನ್ನ ಹೊಲದಾಗ ಹಗಲ ರಾತ್ರಿ ದುಡ್ದಂಥವು ಇವತ್ತು ನನ್ನ ಮನೆ ಅಂಗಳದಾಗ ಮಣ್ಣ ಕೂತು ಬಿಟ್ಟವಪ್ಪ. ನಾ ಏನಂತಳೆ ಈ ಕಾರುಣಿವೆ ಹಬ್ಬ ಆಚರಣೆ ಮಾಡಿ. ಮುಂಚೆ ಎಲ್ಲಿ ಹೋದ್ರಿ ಇವರು? ಮನೆ ಮುಂದೆ ಕರ ಹಸು ಹಂಗೆ ಎಲ್ಲ ನಿಂತಾವ. ಯಾಕಡೆ ಹೋದ್ರಿ ಇವರು? ದೇವ್ರ ಪೂಜೆ ಮಾಡೀನಿ, ಹೋಳಿಗೆ ಮಾಡೀನಿ, ಎಲ್ಲ ಮಾಡೀನಿ. ಬರ್ಬೇಕಾರ ಬಾಣ ಬತ್ತಿ ಆತಿತ್ತು. ನಾವೇ ನೋಡ್ಕೊಂಡು ಬರ್ತೀನಿ. ಇಲ್ಲೇ ಕೂತೀರಿ? ಎತ್ತುಗಳಿಗೆ ಬಣ್ಣ ಹಚ್ಚಿ ಕಾರುಣಿಗೆ ಊರಾಗ ತಂದು ಹೋಗೋದ. ಬರ್ರಿ, ಎತ್ತುಗಳಿಗೆ ನೈವೇದ್ಯ ಮಾಡಿಟ್ಟೀನ್ರಿ. ನೀವೇನು ಇಲ್ಲಿ ಕೂತಿರಲ್ರಿ? ನೈವೇದ್ಯ ತಿಡಾಮ್ ಬರ್ರಿ. ನೈವೇದ್ಯ? ಯಾವ ನೈವೇದ್ಯ? ಯಾವ ನೈವೇದ್ಯ? ನನ್ನ ಬಲಗೈಯ ನನ್ನ ಎಡಗೈಯ ಎಡ್ಡು ಮುರಿದು ಬಿದ್ದಂಗ ಆಗ್ಬಿಟ್ಟವ. ಈ ಅಡ್ಡು ನನ್ನ ಬಸವಣ್ಣಗಳು ನನ್ನ ಕೈ ಬಿಟ್ಟು ಹೋದಾಗಿಂದ ಇಡೀ ಊರು ಮಂದಿನ ನೆತ್ತು ನೋಡ್ತಿತ್ತು ನನ್ನ ಒಕ್ಕಲತನ. ನೋಡು ಶಿವಪ್ಪನ ಒಕ್ಕಲತನ ಹ್ಯಾಂಗೈತಿ, ಜೋಡಿ ಎತ್ತುಗಳು ಹ್ಯಾಂಗ್ ಕಟ್ಟ್ಯಾನಂತ ಊರು ಮಂದಿನ ಬಂದು ನೆತ್ತು ನೋಡ್ತಿತ್ತು. ಇವತ್ತು ಅಂತ ಜೋಡಿ ಎತ್ತನ ಕಳ್ಕೊಂಡು ಕಾರುಣಿಯ ಹಬ್ಬನ ಹ್ಯಾಂಗ ಮಾಡಲಿ? ಊರಾಗ ಬಣ್ಣ ಹಚ್ಚಿ ತಗೊಂಡು ಹೋದ್ರ ಊರಾಗ ಈ ಶಿವಪ್ಪನ ಎತ್ತ ಮುಂದೆ ಬರ್ತಾವತ್ತ ಊರು ಮಂದಿ ಮೊದಲ ಮಾತಾಡಿ ಮುಗಿಸಿ ಬಿಡ್ತಿದ್ರು. ಯಾರು ಕೆಟ್ಟ ನೆದ್ರು ಬಿತ್ತೋ ಏನು? ಹಿಂಗಾಗ್ಬಿಟ್ಟೈತೆ. ಭೂಮಿ ಹೊತ್ತು ನಿಂತವನೇ ಬಸವಣ್ಣ. ಇರಲಿ, ನಮ್ಮ ಇದೊಂದರೆ ಯಾವಲ್ರಿ, ಅವಕ್ಕೆ ಚೆಂದಾಗಿ ಅಲಂಕಾರ ಮಾಡಿ ಮಟ್ಟಿ ನಾವು ನೈವೇದ್ಯ ಮಾಡಾಮ್ರಿ. ಬರ್ರಿ, ಎಲ್ಲ ತಲೆನ ತೆಗೆದು ಹೋಗ್ಕಾಟ್ರಿ, ಅಳಬ್ಯಾಡ್ರಿ, ಬರ್ರಿ. ಗೌರಿ ಏನೆಲ್ಲ ಮರ್ತು ಮುಂದಿನ ಮಾಡೋಣತಿ. ಯಾವುದಂತ ಮರಿಲಿ ಗೌರಿ, ಯಾವುದಂತ ಮರಿಲಿ? ನನ್ನ ಎರಡು ಕಣ್ಣಿದ್ದಂಗಿದ್ದು, ನನ್ನ ಎರಡು ಕೈ ಇದ್ದಂಗಿದ್ದು. ಕೈನ ಮುರಿದು ಬಿದ್ದಂಗೆ ಆಗೈತಿ, ಕಣ್ಣ ಕಳ್ಕೊಂಡು ಹೋದಂಗೆ ಆಗೈತಿ. ಯಾವುದಂತ ಬರೀಲೆ ಗೌರಿ? ರೈತನ ಈ ದೇಶದ ಬೆನ್ನೆಲುಬು ಅಂತಾರ. ಆ ಬೆನ್ನೆಲುಬಿಗೆ ಆಸರಾಗಿದ್ದವನ ಈ ಬಸವಣ್ಣ. ಬಸವಣ್ಣ ಇಲ್ಲದ ಈ ರೈತನ ಬಾಳು ಕಣ್ಣೀರಿನ ಗೋಳಾಗೈತಿ ಗೌರಿ, ಕಣ್ಣೀರಿನ ಗೋಳಾಗೈತಿ. ಈ ಕಾರುಣಿ ಹಬ್ಬದ ದಿನ ಕಣ್ಣೀರಾಕು ಪರಿಸ್ಥಿತಿ ನನಗೆ ಬಂದೈತಿ ಗೌರಿ, ಬಂದೈತಿ. ಕಣ್ಣೀರು ಹಾಕಬೇಡ್ರಿ, ಕಣ್ಣೀರು ಹಾಕ್ಬೇಡ್ರಿ. ಸೌಕರ್ಯ ಹತ್ರ ಮಾತಾಡಿ ಮತ್ತೆ ಎರಡು ಎತ್ತುಗಳು ಥರ ಏರ್ಪಾటు ಮಾಡಂಬ್ರಿ. ನಿಮ್ಮ ಅಣ್ಣನ ಎತ್ತುಗಳಿಗೆ ಬಣ್ಣ ಹಚ್ಚಿ ಮಾಡಿ ನೈವೇದ್ಯ ಹಿಡಿದು ಊರಾಗ ಹೋಗತ್ರಿ ತೊಗೊಂಡು. ನಡ್ರಿ 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 ಹೋಗಂಬರ್ರಿ. ಮಗ ಇವೇನ್ ಎತ್ತುಗಳು ಮಣ್ಣು ಪಾಲಾಗಿ ಹೋದು ಆತ. ಪ್ರತಿ ವರ್ಷ ಕಾರುಣ್ಯದಾಗ ಅವನ್ ಎತ್ತುಗಳೇ ಮುಂದ. ಈ ವರ್ಷ ಆರ್ಯಲ್ಲ ಮಣ್ಣಾಗೆ ಇಟ್ಟಿನಿ ಅಂದ್ರ ಈ ಸಲ ಕಾರುಣಿ ಒಳಗ ನಮ್ಮ ಎತ್ತುಗಳ ಮುಂದ.
ಬಣ್ಣ ಹಚ್ಚಿ ಊರ ಒಯ್ಯಾಕತ್ರಿ. ನಮ್ಮ ಎತ್ತೋ ಕೈಗೆ ಹಚ್ಚಪ್ಪಲಿಲ್ಲ ಸರಿ ದೂರ. ಯಾಕೋ ರವಿ ಏನಾಗ್ಯದ ಹಂಗ್ಯಾಕ್ ಮಾತಾಡ್ತೀನಿ ನಿಮ್ಮ ಕಾಕಾಗ? ಮತ್ತೇನು ಮಾತಾಡೈತಿ ಕಾಕನ ಕೈಗುಣ ಸುಮಾರು ಅದೇನು ಗೊತ್ತಿಲ್ಲೇನು ಏನೇನಾಗ್ಯದ ಏನೇನಿಲ್ಲ. ರವಿ ಹಂಗೆ ಮಾತಾಡಿದ ನಂಗೆ ನಿಮ್ಮ ಕಾಕಾಗ ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ. ನಿಮ್ಮ ಕಾಕನ ಒಂದೊಂದು ನಿನಗ ಗೊತ್ತದಲ್ಲ, ನೀನು ಹೆಂಗೆ ಮಾತಾಡಿದ ಹಂಗ? ಆಯ್ತಾಯ್ತು ಹೋಗಕ್ಕು ಏನು ಬೇಕಾದ್ ಮಾಡ್ರಿ. ಸಣ್ಣವನ ಅವನಿಗೆ ತಿಳಿಯಲ್ರಿ, ಮತ್ತೆ ಏನ ಮಾತಾಡ್ತಾನ. ತೋರ್ ನೀವು ಮುಂದಿನ ಕೆಲಸ ಮಾಡಿ. ಬಣ್ಣ ತಗೊಂಡ್ಬರ್ತೀನಿ ನಿಂತ್ರಿ. ಎತ್ತ ಒಕ್ಕಲ್ತನ ಅನ್ನೋದು ನಿಮಗ ಭಾಳ ಹೌಸ್ರಿ. ತೋರಿ ಮಣ್ಣನ್ನು ಎತ್ಕೊಳತ್ ನನಗೆ ಅನ್ಸುತ್ತೆ. ಹ್ಞೂನ್ರಿ ನಮ್ಮನೇ ಇವ್ರು. ಅದ ರಬ್ಬ ಅದ ಕಾಣತ್ತ ಮಲ್ಲಪ್ಪ ಸಾವ್ಕಾರ. ನಡ್ದದ ನೋಡಿದ ಯಾಕಂದ್ರೆ ವರ್ಷಿಗೆ ಒಂದ್ಸಲ ಹಬ್ಬ ಇರ್ತದ ಮತ್ತೆ ರಬ್ಬ ಮಾಡೇಬೇಕಲ್ಲಪ್ಪ. ಇನ್ನಂಗ ಹುಬ್ಬ ಹರ್ಸ್ಕೊತ ತಿರುಗಾಡ್ದಾರ ನಡೀತದೇನು? ಯಾ ಹೋರಿಕಾರ ಬಿರ್ಸಿಗೆ ಬಂದದ ಇನ್ನು ತಯಾರು ಮಾಡಾಕೈತಿ ಏನ ಕಾರುಣಿ ಕರಿಗೆ ಮಾಡ್ಬೇಕಲ್ಲಪ್ಪ. ಯಾಕಂದ್ರೆ ವರ್ಷಿಗೆ ಒಂದ್ಸಲ ಹಬ್ಬ ಬರ್ತದ ಮತ್ತ ನಾ ಬಸವಣ್ಣಪ್ಪಗ ಅಲಂಕಾರ ಮಾಡೇಬೇಕಲ್ಲ. ಊರಿಗೆ ದೊಡ್ಡ ಸಾವ್ಕಾರ ಇದ್ರಿ, ಮಾಡಿದ್ರ ಬತ್ತು ಮಾಡ್ಲಕ್ಕ ಬತ್ತು. ಯಾಕೋ ಕೌನ್ಸ್ನ ಇಟ್ಟಿಟ್ಟೆ ಹೊಡ್ಯಾಕೈತಿ ಮಲ್ಲಪ್ಪ ಸಾವ್ಕಾರ. ನನಗೂ ಮನಸ್ನಾಗ ಇಡೇಬೇಕು. ಕೈ ತೆಗಿ ಹುಚ್ಚಿಗೊಟ್ಟಿ. ಹಿಂಗೆ ಆ ಶಿವಪ್ಪನ ಎತ್ತಗೋಳೆ ಅಂತ ಬಂಗಾರ ಅಂತ ಎತ್ತಿದ್ದು ಏನು ಮಾಡ್ದೇವು ಏನಿಲ್ಲ. ಬಂಗಾರ ಅಂತ ಎತ್ತಗೋಳೆ ಸತ್ತು ಹೋದು. ಇದು ಇಲ್ಲಿ ನಾನು ಮನೆಗೆ ಬಂದ ಕಸಿಂದ್ರ ನಮ್ಮ ಹೋರಿ ಮೇಗ ಕೈ ಇಟ್ಟು ಮತ್ತೇನು ಮಾಡ್ಬೇಕಂತ ಮಾಡಿದಪ್ಪ ಊರಾಗ. ಇಲ್ಲಿ ಮೊದಲು ಹೋಗು ಶಾಣೆ ಐತಿ ಅಂತ ಬಂಗಾರ ಅಂತ ಎತ್ತ ಕಟ್ಟಿದ್ದ. ನಮ್ಮ ಊರಾಗೆ ನಂಬರ್ 1 ಎತ್ತ. ಅಂತವ್ರ ಮ್ಯಾಗ ಕಾಣ್ಯ ಹಾಕಿರಿ ಅಂದ ನಿನಗೇನು ಚಲೋ ಆತದೋ ನಿನಗೇನು ಚಲೋ ಆಗ್ತದ? ಬಸವಣ್ಣಪ್ಪಗ ಬಲಿ ತಗೊಂಡು ನೀ ಹೋಗು ದೊಡ್ಡ ಶಾಣೆ ಐತಿ ಬಂದಾನಿದಿ ಹೇಳಕ್. ಏನು ಮಾಡಕತ್ತಿ ಅನ್ಲಕತ್ತಿಯಲ್ಲ, ಏನು ಮಾಡ್ಬೇಕು ಅದೇ ಮಾಡ್ತೀನು. ಇವನೇ ನೋಡವ ನಮ್ಮ ಎತ್ತೊಳಕೊಂದ. ಏ ರಾಜು ಏನ್ ಹೇಳತ್ತಿದಿ? ಹೋಲ್ ಬಿಡಪ್ಪ, ನನ್ ಮಗ ಏನು ತಿಳಿಲಾರ್ದೆ ಮಾತಾಡ್ತ. ಹೋಗ್ ನೀ ನಡಿಯಪ್ಪ, ಹಂಗೆಲ್ಲ ಮಾತಾಡ್ಬಾರ್ದು. ಏನದ ತಿಳಿದೇ ಮಾತಾಡಕತ್ತಾನವ, ಮಾತಾಡಿದ್ರು ಕರೆನೇ ಅದ. ಏನ್ ಚಂದ ಮಾತಾಡ್ಲತ್ತಿದಿ, ಏನ್ ಸುದ್ದಿ? ಅವು ಮೂಕ್ ಪ್ರಾಣಿಗಳಿಗೆ ಕೊಂದಿನ ತಂದು ನೀನು ಬಾಯಿಲಿ ಎಡ್ಸ್ಕೊಂಡ್ ಹೊಡ್ದು ಹೇಳತ್ತಿದಿ. ಏನೋ ನೀನು ಕೇಡ್ಗಾಲ್ ಬಂದು ಅದಕ್ಕೆ ನಾನು ಮುಂದೆ ಬಂದು ಮಾತಾಡ್ಲತ್ತಿದಿ. ಈ ವಿಷಯ ಏನಾದ್ರ ನನ್ನ ಗಂಡಗ ನನ್ನ ಮೈದನ್ ಗೊತ್ತಾಯ್ತ ನಿನಗೆ ನಿತ್ತಲ್ಲೇ ಸಿಗದ್ ಹಾಕ್ಬಿಡ್ತಾರ. ಈಗ ಗೊತ್ತು ಮಾಡಿ ಏನು ಮಾಡಾಕಿದಿ? ಈ ಸಲ ಕಾರುಣಿ ಕರಿಯಾಗ ನನ್ನನೇ ನಂಬರ್ 1. ಇಟ್ಟಿಗೆ ಬಿದ್ದಂಗ್ ಮಾಡಿ ಆ ಮೂಕ್ ಪ್ರಾಣಿದು ಜೀವ ತಗೊಂಡಿ ನಿನ್ ಸ್ವಾರ್ಥಕ್ಕಾಗಿ. ಇಲ್ಲಿ ನಾ ಗೆಲ್ಬೇಕು, ನಮ್ಮ ಊರಾಗ ನಾನಾ ಗೆಲ್ಬೇಕು. ಆ ಗೆಲ್ಲುವ ಸಲುವಾಗಿ ಯಾರು ಬೇಕಾದ್ರೆ ಜೀವ ಸಗಡ ಹೊಡಿತೀನಿ. ಈ ಬಸವಣ್ಣನ ಬಲಿ ತಗೊಂಡಿರ್ಬೇಕು, ಬಲಿ ತೋರು ಬ್ಯಾರೆ. ನನ್ನ ಬಲಿ ನಾ ಸತ್ರ ಸಾಯಲಾಕರೆ ಹೊಟ್ಟೆ ಗೆಲುವ ನಂದಾಗಿರಬೇಕು.